ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 12ರ ಸ್ಪರ್ಧಿಯಾಗಿ ಅಂದರೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿರುವಂತಹ ನಮ್ಮ ಮ್ಯೂಟೆಂಟ್ ರಘು ಅವರ ಒಂದು ಸಕ್ಸಸ್ ಕೇಳಿದರೆ ಖಂಡಿತ ನೀವು ಶಾಕ್ ಆಗ್ತೀರಾ. ನಿಮಗೆಲ್ಲ ಗೊತ್ತಿರ್ಬೋದು ಬಿಗ್ ಬಾಸ್ ಮನೆಗೆ ಹೋದ್ ಬಂದಮೇಲೆ ಅಲ್ಲಿರುವಂಥ ಸ್ಪರ್ಧಿಗಳ ಲೈಫ್ ತುಂಬ ಚೇಂಜ್ ಆಗುತ್ತೆ ಅಂತ. ಈಗಾಗಲೇ ಎಲ್ಲರಿಗೂ ಕೂಡ ಗೊತ್ತೇ ಇದೆ. ಗಿಲ್ಲಿ ಆಗಿರಲಿ, ಕಾವ್ಯ ಅವರ ಲೈಫ್ ಯಾವ ರೀತಿ ಚೇಂಜ್ ಆಗಿದೆ ಅಂತ. ಬಿಗ್ ಬಾಸ್ ಮುಂಚೆ ಹೋಗೋಕ್ಕಿಂತ ಮುಂಚೆ ಮತ್ತು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಮೇಲೆ ಅವರ ಲೈಫ್ ಯಾವ ರೀತಿ ಚೇಂಜ್ ಆಗಿದೆ ಅಂತ ನೀವು ಈಗ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀರಾ. ಅದೇ ರೀತಿ ಈಗ ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಬಂದು ಮ್ಯೂಟೆಂಟ್ ರಘು ಅವರು ಒಂದು ಫೈನಲಿಸ್ಟ್ ಆಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಾರೆ. ಒಳ್ಳೆ ಹೆಸರು ಕೂಡ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅದರ ಬೆನ್ನಲ್ಲೇ ಈಗ ಇವರ ಒಂದು ಯೂಟ್ಯೂಬ್ ಹಿಸ್ಟ್ರಿ ಕೇಳಿದರೆ ಖಂಡಿತ ನೀವು ಶಾಕ್ ಆಗ್ತೀರಾ. ನಿಮಗೆಲ್ಲ ಗೊತ್ತಿರ್ಬೋದು ಯೂಟ್ಯೂಬ್ನಲ್ಲಿ ಫೇಮಸ್ ಆಗಬೇಕು ಅನ್ನೋದು ಈಗಿನ ಕ್ರಿಯೇಟರ್ಸ್ಗಳ ಒಂದು ದೊಡ್ಡ ಆಸೆ ಮತ್ತು ಒಂದು ದೊಡ್ಡ ಕಷ್ಟ ಅಂತಲೂ ಹೇಳ್ಬೋದು. ಅದೇ ರೀತಿ ಮ್ಯೂಟೆಂಟ್ ರಘು ಅವ್ರಿಗೂ ಕೂಡ ತುಂಬ ಆಸೆ ಇತ್ತಂತೆ. ಏನಪ್ಪ ಅಂದರೆ 10 ವರ್ಷದ ಹಿಂದೆನೇ ಅಂದ್ಕೊಂಡಿದ್ದಂತೆ ಯೂಟ್ಯೂಬ್ ಚಾನಲ್ ಮಾಡ್ಕೋಬೇಕು, ಒಳ್ಳೆ ಒಂದು ಫೇಮಸ್ ಆಗಬೇಕು, ಅದರಲ್ಲಿಂದ ಬರುವಂಥ ದುಡ್ಡು ಮಾಡಬೇಕು ಮತ್ತು ಸ್ವಲ್ಪ ಸಿಲ್ವರ್ ಪ್ಲೇ ಬಟನ್ ಆಗಿರಲಿ, ಗೋಲ್ಡನ್ ಪ್ಲೇ ಬಟನ್ನ ಪಡ್ಕೋಬೇಕು ಅಂತ ತುಂಬ ಆಸೆ ಇತ್ತಂತೆ. ಹಾಗಾಗಿ ಇವರು ಒಂದು ಕುಕಿಂಗ್ ಚಾನಲ್ನ ಓಪನ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ರು. ಬಟ್ ಇವರು ಬಿಗ್ ಬಾಸ್ ಮನೆಗೆ ಹೋಗಿ ಬಂದಮೇಲೆ, ಅಂದರೆ ಬಿಗ್ ಬಾಸ್ ಮನೇಲಿ ಇದರ ಬಗ್ಗೆ ಆಲ್ರೆಡಿ ರಕ್ಷಿತಾ ಶೆಟ್ಟಿ ಹತ್ರ ಮಾತನಾಡಿದರು. ಒಂದು ಕುಕಿಂಗ್ ಚಾನಲ್ನ ಮಾಡ್ತೀನಿ, ನೀನು ಆ ಒಂದು ವಿಡಿಯೋದಲ್ಲಿ ಕಾಣಿಸ್ಕೋಬೇಕು ಅಂತ ಹೇಳಿದರು. ಅದೇ ರೀತಿ ಈಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಮೇಲೆ ಒಂದು ಕುಕಿಂಗ್ ಚಾನಲ್ನ ಓಪನ್ ಮಾಡ್ತಾರೆ. ಬರೋಬ್ಬರಿ 3 ರಿಂದ 4 ತಾಸಿನಲ್ಲೇ ಆ ಒಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಕೂಡ ಆಗುತ್ತೆ. ನಿಮಗೆಲ್ಲ ಗೊತ್ತಿರ್ಬೋದು, ಒಂದು ಕ್ರೈಟೀರಿಯಾ ಅಂತ ಇರುತ್ತೆ ಯೂಟ್ಯೂಬ್ ಚಾನಲಲ್ಲಿ. ಯಾವ ರೀತಿಯಪ್ಪ ಅಂದರೆ 1K ಸಬ್ಸ್ಕ್ರೈಬರ್ಸ್, ಅಂದರೆ 1,000 ಸಬ್ಸ್ಕ್ರೈಬರ್ಸ್, 4,000 ವಾಚ್ ಅವರ್ಸ್ ಏನೋ ಕಂಪ್ಲೀಟ್ ಆದರೆ ಒಂದು ಮಾನಿಟೈಸೇಷನ್ ಆನ್ ಆಗುತ್ತೆ. ಮಾನಿಟೈಸೇಷನ್ ಆನ್ ಆದರೆ ಇವರು ಹಾಕುವಂಥ ಪ್ರತಿಯೊಂದು ವೀಡಿಯೋಗೂ ದುಡ್ಡು ಬರ್ತಾ ಹೋಗುತ್ತೆ. ಅಂದರೆ ಒಂದು ಆ್ಯಡ್ ಶೋ ಆಗುತ್ತೆ. ಆ ಒಂದು ಆ್ಯಡ್ ಬರಬೇಕಪ್ಪ ಅಂದರೆ ಈ ಒಂದು ಕ್ರೈಟೀರಿಯಾನ ಕಂಪ್ಲೀಟ್ ಮಾಡಬೇಕು. ಈ ಒಂದು ಕ್ರೈಟೀರಿಯಾನ ಕಂಪ್ಲೀಟ್ ಮಾಡೋಕ್ಕೆ ತುಂಬ ಕಷ್ಟಪಡ್ತಾರೆ. ಮ್ಯಾಕ್ಸಿಮಮ್ ಅಂದರೆ 1 ಇಯರ್ ಆಗ್ಬೋದು, ಇಲ್ಲ 1 ವರ್ಷನೇ ಆಗ್ಬೋದು, ಇಲ್ಲ 3 ವರ್ಷನೇ ಆಗ್ಬೋದು. ಬಟ್ ಆದರೆ ಮ್ಯೂಟೆಂಟ್ ರಘು ಅವರ ಲಕ್ ಯಾವ ರೀತಿ ಇದೆಯಪ್ಪ ಅಂದರೆ ಇವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಮೊದಲ ಒಂದು ವೀಡಿಯೋದಲ್ಲೇ ಕೇವಲ 2 ರಿಂದ 3 ತಾಸಿನಲ್ಲಿ ಆ ಚಾನಲ್ ಮಾನಿಟೈಸೇಷನ್ ಆಗಿ ದುಡ್ಡನ್ನ ಪಡ್ಕೊಳಕ್ಕೆ ಶುರುವಾಗುತ್ತೆ. ಅಂದರೆ ಇದೊಂದು ನಂಬಕ್ಕಾಗದಿರುವಂಥ ಮಾತು ಅಂತಲೂ ಕೇಳ್ಬೋದು. ಕೇವಲ 2 ರಿಂದ 3 ತಾಸಿನಲ್ಲಿ ಇವರ ಚಾನಲ್ ಮಾನಿಟೈಸೇಷನ್ ಆಗಿದೆ. ಅಷ್ಟೇ ಅಲ್ಲದೆ ಕೇವಲ 10 ರಿಂದ 12 ದಿನದಲ್ಲಿ ಇವರಿಗೆ ಸಿಲ್ವರ್ ಪ್ಲೇ ಬಟನ್ ಕೂಡ ಬಂದಿದೆ. ನಿಮಗೆಲ್ಲ ಗೊತ್ತಿರ್ಬೋದು, ಸಿಲ್ವರ್ ಪ್ಲೇ ಬಟನ್ ಬರಬೇಕಪ್ಪ ಅಂದರೆ ಮ್ಯಾಕ್ಸಿಮಮ್ ಅಂದರೆ 100K ಫಾಲೋವರ್ಸ್ನ ಹೊಂದಿರಬೇಕು, ಅಂದರೆ ಸಬ್ಸ್ಕ್ರೈಬರ್ಸ್ನ ಹೊಂದಿರಬೇಕು. ಬಟ್ ಇವರು ಚಾನಲ್ ಓಪನ್ ಮಾಡಿ 2 ರಿಂದ 3 ತಾಸಿನಲ್ಲೇ ಇವರ ಚಾನಲ್ ಮಾನಿಟೈಸೇಷನ್ ಆಗಿದೆ. ಮತ್ತು ಡೈಲಿ ಇವರು ವೀಡಿಯೋನ ಮಾಡ್ತಾ ಹೋಗ್ತಾ ಇದ್ದಂತೆ ಕೇವಲ 10 ರಿಂದ 12 ದಿನದಲ್ಲಿ ಇವರ ಚಾನಲ್ಲಿ 100K ಅಂದರೆ 1 ಲಕ್ಷ ಸಬ್ಸ್ಕ್ರೈಬರ್ಸ್ ಕೂಡ ಕಂಪ್ಲೀಟ್ ಆಗಿ ಆಲ್ರೆಡಿ ಇವರಿಗೆ ಸಿಲ್ವರ್ ಪ್ಲೇ ಬಟನ್ ಕೂಡ ಬಂದಿದೆ. ಇದರ ಬಗ್ಗೆ ಆಲ್ರೆಡಿ ಇವರು ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ನಲ್ಲೂ ಸಹ ಒಂದು ವೀಡಿಯೋಸ್ಗಳನ್ನ ಹಂಚ್ಕೊಂಡಿದ್ದಾರೆ. ಆಲ್ರೆಡಿ ಇವರ ವೀಡಿಯೋಸ್ಗಳನ್ನ ನೀವು ನೋಡೇ ಇರ್ತೀರಾ. ಇವರ ಒಂದು ಮೊದಲ ವೀಡಿಯೋ ಮ್ಯಾಕ್ಸಿಮಮ್ ಅಂದರೂ 6 ರಿಂದ 5 ಲಕ್ಷ ವ್ಯೂಸ್ ಏನೋ ಪಡ್ಕೊಂಡಿದೆ ಮೊದಲ ಒಂದು ವೀಡಿಯೋ. ಆ ಒಂದು ವೀಡಿಯೋದಲ್ಲಿ ರಕ್ಷಿತಾ ಶೆಟ್ಟಿ ಮತ್ತು ರಘು ಅವರು ಸೇರಿಕೊಂಡು ಬಿಗ್ ಬಾಸ್ ಮನೆಯಲ್ಲಿ ಫೇಮಸ್ ಆಗಿರುವಂಥ ಎಗ್ ಪೊಟ್ಯಾಟೊ ಫ್ರೈ ಏನೋ ಒಂದು ಕುಕಿಂಗ್ನ ಮಾಡ್ತಾರೆ. ಆ ಒಂದು ವಿಡಿಯೋ ಯಾವ ರೀತಿ ಫೇಮಸ್ ಆಯ್ತಪ್ಪ ಅಂದರೆ ಹಾಕಿದ 1 ಅವರಲ್ಲೇ ಅದು 2 ಲಕ್ಷ 3 ಲಕ್ಷ ವ್ಯೂಸ್ನ ಪಡ್ಕೊಳ್ಳುತ್ತೆ ಅಂತಲೂ ಕೂಡ ಹೇಳ್ಬೋದು. ನೋಡಿದ್ರಲ್ಲ, ಬಿಗ್ ಬಾಸ್ ಮನೆಗೆ ಹೋಗಿ ಬಂದಮೇಲೆ ಕೆಲವೊಂದಿಷ್ಟು ಸ್ಪರ್ಧಿಗಳ ಲೈಫ್ ಯಾವ ರೀತಿ ಚೇಂಜ್ ಆಗುತ್ತೆ ಅಂತ. ಈಗ ಇನ್ಸ್ಟಾಗ್ರಾಮ್ನಲ್ಲಿ ಲೈವ್ ವಿಡಿಯೋದಲ್ಲೂ ಸಹ ಮ್ಯೂಟೆಂಟ್ ರಘು ಅವರು ಹೇಳ್ಕೊಂಡಿದ್ದಾರೆ. ಇದೇ ರೀತಿ ಪ್ರೀತಿ ಹೆಚ್ಚಿರಲಿ. ನಾನು ಕೂಡ ಇನ್ನೂ 1 ಮಿಲಿಯನ್ ಫಾಲೋವರ್ಸ್ನ ಕಂಪ್ಲೀಟ್ ಮಾಡಿ ನಾನು ಸಿಲ್ವರ್ ಪ್ಲೇ ಬಟನ್ನ ಪಡ್ಕೋಬೇಕು. ಆಲ್ರೆಡಿ ಸಿಲ್ವರ್ ಪ್ಲೇ ಬಂದಿದೆ, ಗೋಲ್ಡನ್ ಪ್ಲೇ ಬಟನ್ನ ಪಡ್ಕೊತೀನಿ ಅಂತಲೂ ಹೇಳಿದ್ದಾರೆ. ನೋಡಿದ್ರಲ್ಲ, ಲಕ್ ಅನ್ನೋದು ಯಾವ ರೀತಿ ಚೇಂಜ್ ಆಗುತ್ತೆ ಅಂತ. ತುಂಬ ಜನ ಅನ್ಕೊಂತಾರೆ ಯೂಟ್ಯೂಬ್ನಲ್ಲಿ ನಾನು ಕೂಡ ಫೇಮಸ್ ಆಗಬೇಕು, ಸಿಲ್ವರ್ ಪ್ಲೇ ಬಟನ್ ತಗೋಬೇಕು ಮತ್ತು ಗೋಲ್ಡನ್ ಪ್ಲೇ ಬಟನ್ ತಗೋಬೇಕು ಅಂತ ತುಂಬ ಕಷ್ಟಪಡ್ತಾರೆ. ಬಟ್ ಮ್ಯೂಟೆಂಟ್ ರಘು ಅವರು ಕಷ್ಟನೇ ಪಡೆದೆ ಆಲ್ರೆಡಿ ಮಾನಿಟೈಸೇಷನ್ ಕೂಡ ಆಯಿತು, ಅಮೌಂಟ್ ಕೂಡ ಬರೋಕ್ಕೆ ಶುರುವಾಯಿತು. ಅಷ್ಟೇ ಅಲ್ಲದೆ ಕೇವಲ 10 ರಿಂದ 12 ದಿನದಲ್ಲಿ ಇವರಿಗೆ ಸಿಲ್ವರ್ ಪ್ಲೇ ಬಟನ್ ಕೂಡ ಬಂದಿದೆ ಅಂತಲೂ ಕೂಡ ಹೇಳ್ಬೋದು. ಆ್ಯಕ್ಚುಲಿ ಇದೊಂದು ಎಷ್ಟೋ ಜನದ ಕನಸು ಕೂಡ. ಬಟ್ ಆದರೆ ಇವರು 10 ವರ್ಷದ ಹಿಂದೆಯೇ ಇದರ ಬಗ್ಗೆ ಯೋಚನೆ ಮಾಡಿದರು, ಬಟ್ ಚಾನಲ್ ಓಪನ್ ಮಾಡಿರಲಿಲ್ಲ. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಈ ಒಂದು ಚಾನಲ್ನ ಓಪನ್ ಮಾಡಿದ ಮೇಲೆ ಇವರಿಗೆ ಒಂದು ಲಕ್ ಅನ್ನೋದು ತಿರುಗಿದೆ ಅಂತಲೂ ಕೂಡ ಹೇಳ್ಬೋದು. ಯಾರೆಲ್ಲ ಈಗ ಆಲ್ರೆಡಿ ಮ್ಯೂಟೆಂಟ್ ರಘು ಅವರ ಒಂದು ಕುಕಿಂಗ್ ಚಾನಲ್ನ ನೋಡಿದ್ದೀರಾ, ಅವರ ಚಾನಲ್ನ ಅವರ ವಿಡಿಯೋ ಇಷ್ಟವಾದರೆ ಖಂಡಿತ ನೀವು ಈ ಒಂದು ವಿಡಿಯೋ ತೆಳಗೆ ಅವರ ಚಾನಲ್ ನೇಮನ್ನು ಕಾಮೆಂಟ್ ಮಾಡ್ಬೋದು. ನಿಮ್ಮ ಪ್ರಕಾರ ಈ ಒಂದು ಚಾನಲ್ ಯಾರೆಲ್ಲ ವೀಕ್ಷಣೆ ಮಾಡಿದ್ದೀರಾ, ತುಂಬ ಚೆನ್ನಾಗಿದೆ ಅಂದರೆ ಅವರು ಕೂಡ ಈ ಒಂದು ವಿಡಿಯೋ ತೆಳಗೆ ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಯಾರೆಲ್ಲ ಈಗ ಬಿಗ್ ಬಾಸ್ ಸೀಸನ್ 12ನ ಮಿಸ್ ಮಾಡ್ಕೊತಾ ಇದ್ದೀರಾ, ಇದ್ದಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಕಾಮೆಂಟ್ ಕೂಡ ಬರ್ತಾ ಇದ್ದಾವೆ. ಫ್ರೆಂಡ್ಸ್, ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟಲ್ಲಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್.